ಮನುಷ್ಯನಿಂದ ಮನುಷ್ಯನಿಗೆ ಗಾಳಿ ಮುಖಾಂತರ ಹರಡ್ತಕ್ಕಂಥ ವೈರಸ್ ಕಾಯಿಲೆಗಳು, ಮನುಷ್ಯನಿಂದ ಮನುಷ್ಯನಿಗೆ ಗಾಳಿ ಮುಖಾಂತರ ಹರಡ್ತಕ್ಕಂಥ ಬ್ಯಾಕ್ಟೀರಿಯಾ ರೋಗ. ಸರ್, ವೈರಸ್ ಅಂದ್ರೇನು, ಬ್ಯಾಕ್ಟೀರಿಯಾ ಅಂದ್ರೇನು? ವೈರಸ್ನ ಅದು ಅತ್ಯಂತ ಸೂಕ್ಷ್ಮಾಣು ಜೀವಿ. ಅದನ್ನು ನೋಡಬೇಕಾದ್ರೆ ನಿಮ್ಮ ಮೈಕ್ರೋಸ್ಕೋಪಲ್ಲಿ ಕಾಣಲ್ಲ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬೇಕು. ರಿಸರ್ಚ್ ಲ್ಯಾಬೊರೇಟರಿ, ವೈರಸ್ ರಿಸರ್ಚ್ ಲ್ಯಾಬೊರೇಟರಿ ಪೂನಾ, ಈ ರೀತಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡಬೇಕು ಯಾವುದನ್ನು, ವೈರಸ್ನ. ಬ್ಯಾಕ್ಟೀರಿಯನ್ನ 100 ಪಟ್ಟು ದೊಡ್ಡದು ಮಾಡ್ತೀವಿ. ಕಾಲರಾ ಬ್ಯಾಕ್ಟೀರಿಯಾ, ಡಿಫ್ತೀರಿಯಾ ಬ್ಯಾಕ್ಟೀರಿಯಾ, ಟೆಟನಸ್ ಬ್ಯಾಕ್ಟೀರಿಯಾ, ವೂಪಿಂಗ್ ಕಾಫ್ ಬ್ಯಾಕ್ಟೀರಿಯಾ, ಇದನ್ನು ಟೈಫಾಯ್ಡ್ ಬ್ಯಾಕ್ಟೀರಿಯಾ, ಕಾಲರಾ ಬ್ಯಾಕ್ಟೀರಿಯಾ, ಇದನ್ನು ನಾವು ಮೈಕ್ರೋಸ್ಕೋಪಲ್ಲಿ ನೋಡಬಹುದು. ಒಬ್ಬ ಕಾಲರಾದಿಂದ ನರಳ್ತಾ ಇದ್ದಾನೆ, ಅವನ ಮಲದಲ್ಲಿ ಒಂದು ತೊಟ್ಟನ್ನ ತಗೊಂಡು ಮಲವನ್ನು ತಗೊಂಡು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಕಾಲರಾ ಬ್ಯಾಕ್ಟೀರಿಯಾ ಕಾಣುತ್ತೆ. ಇದು ಬ್ಯಾಕ್ಟೀರಿಯಾ. ಗಾಳಿ ಮುಖಾಂತರ ಹರಡ್ತಕ್ಕಂಥ ಬ್ಯಾಕ್ಟೀರಿಯಾ ಅಂದರೆ ಡಿಫ್ತೀರಿಯಾ, ನಾಯಿ ಕೆಮ್ಮು, ಗಂಟ್ಲು ಕೆಮ್ಮು, ನೆಗಡಿ, ಸ್ಟೆಫೆಲೋಕಾಕಸ್, ಇವೆಲ್ಲ ಬ್ಯಾಕ್ಟೀರಿಯಾ ಗಾಳಿ ಮುಖಾಂತರ ಹರಡುತ್ತೆ. ನೆಕ್ಸ್ಟು ಕಾಂಟ್ಯಾಕ್ಟ್ ಟ್ರಾನ್ಸ್ಮಿಷನ್. ಕಾಂಟ್ಯಾಕ್ಟ್ ಟ್ರಾನ್ಸ್ಮಿಷನ್ ಅಂದರೆ ಸಂಪರ್ಕ.